2024ರ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿ ಗದಗ ಮತಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿಯವರು 2 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸುತ್ತಾರೆ ಎಂದು ಹೇಳಿದರು. ಕಾಂಗ್ರೆಸ್ ಗ್ಯಾರಂಟಿ ಎಲ್ಲಾ ಸುಳ್ಳು ಎಂದು ಲೇವಡಿ ಮಾಡಿದ ಸಣ್ಣ ವೀರಪ್ಪ ಹಳ್ಳೆಪ್ಪನವರ್ ಎಂದು ಲಕ್ಷ್ಮೇಶ್ವರ ಪಟ್ಟಣದ ಸಣ್ಣ ವೀರಪ್ಪ ಹಳ್ಳೆಪ್ಪನವರ ಮನೆಯಲ್ಲಿ ಮಾಧ್ಯಮದ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಹಳ್ಳೆಪ್ಪನವರ್ ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಪ್ರಕಾಶ್ ಮಹಾಜನ್ ಶೆಟ್ಟರ್, ಹನುಮಂತಪ್ಪ ತಳವಾರ್, ಶಿವರಾಜ್ ಗೌಡ ಪಾಟೀಲ್, ಸೋಮಣ್ಣ ಡಾಣಗಲ್, ಶಿವಾನಂದ ದೇಸಾಯಿ, ಕೃಷ್ಣ ಬಿದರಹಳ್ಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹಿನ್ನಡೆ ಆಗ್ಬೋದು. ಇದು ಗ್ಯಾರಂಟಿಗಳು ಮತ್ತೊಂದು ಹವಾಬಡಾಗ್ತಾರ. ಎಲ್ಲರಿಗೂ ಕಾರ್ಡ್ ಇಸ್ಕೊಳ್ಳೋದು, ಇದು ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ, ನಿಮಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಬಂದ ಮೇಲೆ ಕೊಡ್ತೀನಿ ಅಂತಾರ ಅವರು. ಅದು ಸರ್ಕಾರನ ಬರಂಗಿಲ್ಲ, ಇನ್ನೇನು ಕೊಡ್ತಾರ? ಆ ಸರ್ಕಾರನ ಬರಂಗಿಲ್ಲ. ಇದ್ದ ಗ್ಯಾರಂಟಿ ನಿಗ್ಸೋದು ಆಗೋಲ್ದು ಈಗ. ಆಮೇಲೆ ಬಸ್ಸಿಂದ ನೋಡ್ಕೊಡಿ, ಬಸ್ಸಿಂದು ಎಲ್ಲವೂ ಡಬ್ಬಿ ಆಗಿಬಿಟ್ಟಾವ. ಬಸ್ಸು ಎಲ್ಲಿ ಬೇಕು ಅಲ್ಲಿ ನಿಲ್ತಾವ. ಬಸ್ ಒಂದೊಂದು ಹಳ್ಳಿಗೆ ಬಸ್ಸನ್ನೇ ಬರಂಗಿಲ್ಲ ಈಗ. ಈಗಾಗಲೇ ಮುಗಿದ ಕರೆಂಟ್ ಫ್ರೀ ಅಂತಾರೋ, ಅದನ್ನು ಹೆಚ್ಚು ಬಿಲ್ ಬರಾಗ್ತಾವ. ಆಮೇಲೆ ಎಲ್ಲ ಸೆರಾಯಿ ಹೆಚ್ಚು ಮಾಡ್ಕೊಂಡಾರ. ಹೆಣ್ಮಕ್ಳಿಗೆ 2,000 ಕೊಡ್ತಾರೋ, ಇಲ್ಲಿ ಸೆರಾಯಿ ಹೆಚ್ಚು ಮಾಡ್ಯಾರ. ಇನ್ನೊಂದು ಕಿರಾಣಿ ಹೆಚ್ಚಾಗ್ಯಾವ. ಎಲ್ಲಾನು ಹೆಚ್ಚಾಗ್ಬಿಟ್ಟಾವ. ಆಮೇಲೆ ರೈತರದ್ದು ಈಗ ಅಕ್ಕಿ ಕೊಡ್ತೀನಿ ಅಂತಾರ ಸಿದ್ದರಾಮಯ್ಯ. ಅವನು 5 kg ಅಕ್ಕಿ ಕೊಡ್ತೀನಿ, ಮತ್ತ ಏನು 5 kg ಬದಲ ಒಂದು 100 ಚಿಲ್ಲರ ಹಣ ಕೊಡ್ತೀನಿ ಅಂತ ಹೇಳ್ತಾರ. ಎಲ್ಲಿ ಕೊಡ್ತಾರೆ ಇವರು? ನರೇಂದ್ರ ಮೋದಿ ಕೊಡುವಂತ 5 kg ಅಕ್ಕಿನ ನಾವು ಕೊಟ್ವಿ ಅಂತ ಹೇಳ್ಕೊಂತಾರ ಅವರು. ಬೇರೆ ಉಬ್ಬಿಸಿ ಹೇಳ್ತಾನ ಸಿದ್ದರಾಮಯ್ಯ. ಎಲ್ಲ ಸುಳ್ಳು ಹೇಳಿಕೆ ಅವರು. ಹಂಗನ ಈ ಗ್ಯಾರಂಟಿನೂ ಹಂಗ ಹಾಕೋ ಹೊಸು. ಅವ್ರ ಪಕ್ಷ ಬರಲಿಲ್ಲ, ಇವ್ರ ಗ್ಯಾರಂಟಿ ಕೊಡ್ಲಿಲ್ಲ. 1 ಲಕ್ಷ ಬರ್ತದೆ ಅಂತ ಹೇಳ್ತಾರೆ. ಎಲ್ಲಿ 1 ಲಕ್ಷ ಬರ್ತೈತಿ? ಈ ಸರ್ಕಾರ ಹೋಗ್ತಾ ನೋಡ್ರಿ, ಸೆಂಟ್ರಲ್ ಇಲೆಕ್ಷನ್ ಮುಗಿಲಿ, ಅವರಿಂದ ಅವ್ರ ಸರ್ಕಾರ ಬಿದ್ದು ಹೋಗ್ತಿದ್ದು. ಈ ಸರ್ಕಾರ ಅವ್ರವ್ರ ತಿಕ್ಕಿ ಆಡ್ತಾರೆ. ಬಿಜೆಪಿ ಈ ಸರ್ಕಾರ ಕೇಳಿ ಕೊಡಂಗಿಲ್ಲ, ಅವ್ರವ್ರ ಗುದ್ದೇಳಿ ಈ ಸರ್ಕಾರ ಬಿದ್ದು ಹೋಗ್ತೈತಿ. ಅದು DK ಶಿವಕುಮಾರ್ ಮಾತಾಡ್ತೈತಿ, ಎಲ್ಲೆಲ್ಲ ಒಂದು ಭಾಷಣ ಹೇಳಿದ, ನೀವು ಭಾಳ ಲಪ್ಪಂಗರದಿರಿ ಅಂತ. ಅವ್ರ ಪಾರ್ಟಿ ಮಂದಿಗೆ ಲಪ್ಪಂಗರದಿರಿ ಅಂತ. ಈ ಹಂತ DK ಶಿವಕುಮಾರ್, ಈ ಹಂತ ಉಪಮುಖ್ಯಮಂತ್ರಿ ಜನಗಳಿಗೆ ಏನ್ ಮಾತಾಡ್ಬೇಕನ್ನೋದ ಗೊತ್ತಿಲ್ಲಲ್ಲ. ಕೂತ್ಕೊಳ್ರಪ್ಪ ಅಂತ ಸರಳ ಒಂದು ಹೇಳಾಗ್ತೈತಿ. ನಾವೊಂದು ಯಾವ್ದೋ ಒಂದು ಇದ್ರಾಗ ನೋಡಿದೆ, ಯಾವ್ದೋ ಊರಿನಲ್ಲಿ, ನೀವು ಭಾಳ ಲಪ್ಪಂಗರದಿರಿ, ನೀವು ಕಾಂಗ್ರೆಸ್ ಹಾಳು ಮಾಡಕ್ ಬಂದಿರಿ ಅಂತ. ಇವು ನಡತೆ ಮಾತುಕತೆನೇ ಸರಿ ಇಲ್ಲ ಇವರು. ಆ ಸಿದ್ದರಾಮಯ್ಯ ಅಂತ ಮೋದಿ ದೇಶದ ಪ್ರಧಾನಿಗೆ ಏಕವಚನದಲ್ಲಿ ಏನ್ ಮಾತಾಡ್ಬೇಕನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಎಂತ ಸಂಸ್ಕಾರ ಕಾಂಗ್ರೆಸ್ ಸಂಸ್ಕಾರ ಅಂತ. ನರೇಂದ್ರ ಮೋದಿ ಅವರಿಗೆ ಏನೆಲ್ಲ ಮಾತಾಡ್ತಾರು ಪಾಪ. ಪುಣ್ಯಾತ್ಮ ಒಂದು ಸಲಾರ ಸಿದ್ದರಾಮಯ್ಯ ಇಂಥವ್ ಅಂತೇಳಿ ಮಾತಾಡಿದ್ ಕೇಳಿರಿ? ಏನೇನು ಮಾತಾಡಂಗಿಲ್ಲ ಅವರು. ತಮ್ಮ ಕಾಯ್ಕೆ ಜೊತೆ ಅಷ್ಟ ಹೋಗ್ತಾರ ಅವರು. ಇವರು ಏನು ರಾಜ್ಯದ ಕೋರ್ಟ್ಗೆ ಹಾಕ್ತಾರ. ನಮಗೆ ಅದು ಕೊಟ್ಟಿಲ್ಲ ಅಂತಾರ, ಇದು ಕೊಟ್ಟಿಲ್ಲ ಅಂತಾರ. ಮೊನ್ನೆ ಕೊಡ್ಲಿಲ್ಲ ಅವ್ರಿಗೆ ಹಣನ, ಬರಗಾಲದ ಹಣ ಕೊಟ್ಟಿಲ್ಲ. ಮೊನ್ನೆ ಬಿಡುಗಡೆ ಮಾಡ್ಯಾರೋ, ಇನ್ನೂ ಮಾಡ್ತಾರೋ. ಏನ್ ಕೊಡ್ಬೇಕನ್ನೋದು ಇನ್ನೂ ಮಾಡ್ತಾರೋ. ಇವರು ಉದ್ಧತ ತರದ ಮಾತಿಗೆ ಅವರು ತರ ಮಾಡ್ಯಾರ. ಇವ್ರ ಮಾತು ಹಂಗದಾವಲ್ಲ. ಅದಕ್ಕೆ ಇವ್ರು ಏನ್ ಮಾತಾಡಿದ್ರು ಏನಾಗುದಿಲ್ಲ. ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೋದನ್ನ ತಪ್ಪಿಸ್ಲಿಕ್ಕೆ ಇವ್ರು ಯಾರ ಕಡೆಯಿಂದ ಸಾಧ್ಯ ಇಲ್ಲ.